ಇದ್ರದ್ದು ಮ್ಯಾಕ್ಸಿಮಮ್ ಅಂಡ್ ಇನ್ನೇನು ಬರುತ್ತೆ ಇದರಲ್ಲಿ. ಯಾರ್ಯಾರು ಕಾರು ಆ್ಯಕ್ಚುಲಿ ಇದು ನಮ್ದಂತೂ ಅಲ್ಲ, ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ. ಸೊ ಆಗಿದೆ, ಮೈಲೇಜ್ ಎಷ್ಟು ಬರ್ತಾ ಇದೆ, ಅವನ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಅಂದ್ಬಿಟ್ಟು ಅವನ್ನೇ ಡೈರೆಕ್ಟಾಗಿ ಕೇಳೋಣ. ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಶೆಟ್ಟಿ ಕನ್ನಡಿಗ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೋಡ್ತಾ ಇರ್ಬೋದು, ಇವತ್ತು ನಮ್ಮ ಹತ್ರ ಒಂದು ಟ್ರಯಂಫ್ ಸ್ಕ್ಯಾಂಬ್ಲರ್ 400X ಗಾಡಿ ನಿಮ್ಮ ಮುಂದೆ ಕಾಣ್ತಾ ಇದೆ. ಯಾರೆಲ್ಲ 4 lakhs ಅಂಡರ್ ಒಳಗಡೆ ಈ ಗಾಡಿನ ಹುಡುಕ್ತಾ ಇದ್ದೀರೋ ಇದೊಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಇದು ಸ್ಪೆಸಿಫಿಕೇಶನ್ನು, ಆನ್ ರೋಡ್ ಪ್ರೈಸ್ ಎಷ್ಟು ಅಂತ ಕಂಪ್ಲೀಟ್ ಆಗಿ ನೋಡೋಣ. ಫಸ್ಟ್ ಆಫ್ ಆಲ್ ಔಟರ್ ಬಾಡಿ ಹೇಗಿದೆ ಅಂತ ಅಂದ್ಬಿಟ್ಟು ಒಂದು ಜಲಕ್ ನೋಡ್ಕೊಂಡು ಬನ್ನಿ. ಸೊ ಹೊಸ ಸ್ಕ್ಯಾಂಬ್ಲರ್ ಬಂದು ನಿಮಗೆ ಇದರಲ್ಲಿ ಟೋಟಲ್ ಆಗಿ 6 ಮ್ಯಾನ್ಯುಯಲ್ ಗೇರ್ ಬರುತ್ತೆ. ಕೂಲೆಂಟ್ ಆಯಿಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿ ನೀವು ಕಂಪ್ಲೀಟಾಗಿ ನೋಡಬೇಕು ಅಂತ ಅಂದರೆ ಟೋಟಲ್ ಆಗಿ 160 km/h ಅಲ್ಲಿ ಟ್ರಾವೆಲ್ ಮಾಡ್ಬೋದು. ಸೊ ಮ್ಯಾಕ್ಸ್ ಪವರ್ ಬಂದು 40 PS ಇದೆ. ಮ್ಯಾಕ್ಸ್ ಟಾರ್ಕ್ ಬಂದು 37.5 Nm/m ಇದೆ. ಇದರಲ್ಲಿ ಮೈಲೇಜ್ ನೋಡೋದಾದರೆ ನೀವು ಅಪ್ ಟು 20+ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದರಲ್ಲಿ ನಿಮಗೆ ಫ್ರಂಟು ABS ಬರುತ್ತೆ ಆ್ಯಂಡ್ ಬ್ಯಾಕಲ್ಲೂ ಕೂಡ ನಿಮಗೆ ABS ಪ್ರೊವೈಡ್ ಮಾಡಿದ್ದಾರೆ. ಈ ಕಡೆಯಿಂದ MRF ಟೈರ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಟೈರ್ ಸೈಜ್ ಬಂದು ನಿಮಗೆ 100/90 19 M/C. ಸೊ ಬ್ಯಾಕ್ ಟೈರ್ ಬಂದು ನಿಮಗೆ 140/80 R17 M/C. ಸೊ ನೋಡ್ತಾ ಇರ್ಬೋದು, ತುಂಬಾ ಬಿಗ್ ಸೈಜಲ್ಲೇ ಕೊಟ್ಟಿದ್ದಾರೆ ಶೋರೂಮ್ ಕಡೆಯಿಂದ. ಇದರಲ್ಲಿ ವೈಟು, ಬ್ಲ್ಯಾಕು ಮತ್ತು ರೆಡ್ಡು ಆ್ಯಂಡ್ ಗ್ರೀನ್ ಒಂದು ಟೋಟಲ್ 4 ಕಲರ್ ಇದರಲ್ಲಿ ಬರುತ್ತೆ. ನಂಗೆ ತುಂಬ ಇಷ್ಟ ಆಗಿದ್ದು ಅಂದರೆ ವೈಟ್ ಕಲರ್ ಇಷ್ಟ ಆಗಿದ್ದು. ಆ್ಯಕ್ಚುಲಿ ಇದು ನಮ್ಮದಂತೂ ಅಲ್ಲ, ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ. ಸೊ ಇಂಟ್ರೊಡ್ಯೂಸ್ ಮಾಡಿ ಅವನಿಗೆ ಕೇಳೋಣ ಯಾವ ಥರ ಎಷ್ಟಾಗಿದೆ, ಮೈಲೇಜ್ ಎಷ್ಟು ಬರ್ತಾ ಇದೆ, ಅವನ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಅಂದ್ಬಿಟ್ಟು ಅವನ್ನೇ ಡೈರೆಕ್ಟಾಗಿ ಕೇಳೋಣ. ಗಾಡಿ ಓನರ್ ಬಂದು ಮಿಸ್ಟರ್ ಕಿರಣ್ ಅಂತ ಅಂದ್ಬಿಟ್ಟು ಕೇಳೋಣ. ತಗೊಂಡು ಅಲ್ಲೇ 1 month ಆಯ್ತು ಕಿರಣ್? ಆಲ್ರೆಡಿ ಒಂದು 20 days ಆಯ್ತು. 20 days ಆಯಿತು. ಸೊ ಹೇಗೆ ಎಕ್ಸ್ಪೀರಿಯನ್ಸ್ ಹೇಗಿದೆ, ಸೊ ಆನ್ ರೋಡ್ ಪ್ರೈಸ್ ಎಷ್ಟು ಬಿತ್ತು, ಕಂಪ್ಲೀಟ್ ಆಗಿ ಎಲ್ಲ ಅವರೇ ಮಾಹಿತಿ ಕೊಡ್ತಾರೆ. ಹೇಳಿ ಕಿರಣ್, ಇದು ಗಾಡಿ ಫಸ್ಟ್ ಆಫ್ ಆಲ್ ಈಗ ಇದನ್ನ ನೀವು ಇದಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದ ಇಲ್ಲ ಬೇರೆ ಯಾವ್ದಾರ? ನನಗೆ KTM ನೋಡಕ್ ಹೋಗಿದ್ ನಾನು. ಓಕೆ. ಟ್ರಯಂಫ್ ಅವಾಗ ಹೋದಾಗ ನನಗೆ ಇದು ಆಕ್ಚುಲಿ ತುಂಬಾ ಇಷ್ಟ ಆಯ್ತು. KTM ತುಂಬಾ ಗಾಡಿ ನೋಡಿದೀನಿ, ಇದು ಟ್ರಯಂಫ್ ಅಲ್ಲಿ ನನ್ಗೆ ಇದು ಐಟು ಮತ್ತೆ ಇದ್ರಲ್ಲಿ ನನಗೆ ಆಫ್ ರೋಡ್ ಪ್ಲಸ್ ಆನ್ ರೋಡ್ ಎರಡಕ್ಕೂ ಕಂಫರ್ಟ್ ಇದೆ. ಆಫ್ ರೋಡ್ ಮಾಡಬಹುದು, ಎಲ್ಲಾದ್ರೂ ಲಾಂಗ್ ಡ್ರೈವ್ ಹೋಗಕ್ಕೆ ಬಾಡಿ ಪೇನ್ ಬರಲ್ಲ. ಸೊ ಹ್ಯಾಂಡಲ್ ಬಾರ್ ಹೈಟ್ ಆಗ್ಲಿ, ಸೀಟ್ ಸ್ವಲ್ಪ ಸೈಜ್ ದೊಡ್ಡದಾಗ್ಲಿ ಎಲ್ಲ ಚೆನ್ನಾಗಿದೆ, ಕಂಫರ್ಟಬಲ್ ಇದೆ, ತುಂಬಾ ಕಂಫರ್ಟಬಲ್ ಇದೆ. ಮತ್ತೆ ಗಾಡಿ ಕೂಡ ನಿಮ್ಗೆ ಆಲ್ಮೋಸ್ಟ್ ಮೆಟಲ್ ಸಿಗುತ್ತೆ, ಇದರಲ್ಲಿ ಫೈಬರ್ ಕಡಿಮೆ ಇದೆ. ಓಕೆ. ಅಂದ್ರೆ KTM ಬಿಟ್ರೆ ಬೇರೆ ಯಾವ ಬೈಕ್ ನೋಡಿದ್ರಿ ಟ್ರಯಲ್? ಇಲ್ಲ, ನನ್ ರಾಯಲ್ ಎನ್ಫೀಲ್ಡ್ ಅಲ್ಲಿ ಹಿಮಾಲಯನ್ ನೋಡಿದೆ. ಕಾಸ್ಟ್ ವೈಸ್ ಅದು ತುಂಬಾ ಜಾಸ್ತಿ ಇದೆ ಹಿಮಾಲಯನ್. ಸೊ ಅದು ಆಲ್ಮೋಸ್ಟ್ 450cc ಆಗಿರೋದ್ರಿಂದ 400 ಇದು ನನ್ಗೆ ಓಕೆ ಅನ್ಸ್ತು. ಇದು ನಮ್ಗೆ ವರ್ತ್ ಇದೆ, ಯಾಕೆಂದ್ರೆ ಇದು CC ಮತ್ತೆ ಪ್ರೈಸ್ ವೈಸ್ ಆದ್ರೆ ಓಕೆ, ಚೆನ್ನಾಗಿದೆ. ಸೊ ತುಂಬಾ ಜನಕ್ಕೆ ಅದೇ ಪ್ರೈಸ್ ಎಷ್ಟಿದೆ ಅಂತ ಒಂದು, ಈಗ ಆಕ್ಚುಲಿ ಇದನ್ನ 350cc ಮಾಡಿದಾನೆ. ನಾನ್ ತಗೊಂಡಾಗ 4 lakh ಸ್ವಲ್ಪ ಸಮಥಿಂಗ್ ಏನೋ ಆಗಿತ್ತು. ನಾನ್ ಗಾಡಿ ತಗೊಂಡ್ ಬಂದ್ ಫಸ್ಟ್ ಸರ್ವಿಸ್ ಆಗಿದೆ ಈಗ ರೀಸೆಂಟ್ ಅಷ್ಟೇ. ನಾನ್ ಗಾಡಿ ಜಾಸ್ತಿ ಲಾಂಗ್ ರನ್ ಮಾಡಿಲ್ಲ ಇದನ್ನ. ಇವಾಗ ರೀಸೆಂಟ್ 350 ಓಡಿದೆ ಇವಾಗ ಸದ್ಯಕ್ಕೆ. ಈಗ ಎಷ್ಟು? ಇವಾಗ ಒಂದು 800 ಸಮಥಿಂಗ್ ಓಡಿದೆ. ಗಾಡಿ ನಾವು ಜಾಸ್ತಿ ಯೂಸ್ ಮಾಡಿಲ್ಲ, ತುಂಬಾ ದಿನ ಆಯ್ತು ತಗೊಂಡು ನಿಲ್ಸಿದೀವಿ. 20 days. ಓಕೆ. ಸರ್ವಿಸ್ ಆಗಿದ್ಯಾ? ಹಾ, ಸರ್ವಿಸ್ ಆಗಿದೆ, ರೀಸೆಂಟ್ ಸರ್ವಿಸ್ ಆಗಿದೆ. ಇದು ಸ್ವಲ್ಪ ಸರ್ವಿಸ್ ಮೇಂಟೆನೆನ್ಸ್ ತುಂಬಾ ಜಾಸ್ತಿ ಕಾಸ್ಟ್ ವೈಸ್ ಈ ಗಾಡಿ. ಈಗ ನಾರ್ಮಲ್ 200cc ನಮ್ದು ಈಗ ಆಲ್ರೆಡಿ ಮುಂಚೆ ನಂದು 220 ಗಾಡಿ ಇತ್ತು, ಅದೆಲ್ಲ ಸರ್ವಿಸ್ ಆಲ್ಮೋಸ್ಟ್ 1 to 2000 ಇದು ಫಸ್ಟ್ ಫ್ರೀ ಸರ್ವಿಸ್ ಆಲ್ಮೋಸ್ಟ್ ನನಗೆ 3920 rupees ಬಿತ್ತು. ಪ್ರೆಸೆಂಟ್ ಆಲ್ಮೋಸ್ಟ್ 4000 rupees ಫ್ರೀ ಸರ್ವಿಸ್. ಏನಿದೆ ಇದು? ತುಂಬಾ ಶೋರೂಮ್ ನಿಯರೆಸ್ಟ್ ಅಂದ್ರೆ ನಾಕ್ಸಂದ್ರ ಇದೆ ನನಗೆ, ಬ್ರಿಗೇಡ್ ರೋಡ್ ಆ ಕಡೆ ಎಲ್ಲ ಇದೆ, ತುಂಬಾ ಶೋರೂಮ್ಸ್ ಇದೆ. ಬಟ್ ಈ ಗಾಡಿ ಓಡ್ಸಕ್ ತುಂಬಾ ಚೆನ್ನಾಗಿದೆ. ನೀವು ರೈಡ್ ಮಾಡಿದ್ರೆ ಒಂದ್ಸಲ ಚೆನ್ನಾಗಿರುತ್ತೆ. ರೈಡ್ ಮಾಡಿ ಬ್ರೇಕಿಂಗ್ ಎಲ್ಲ ಫ್ರಂಟ್ ತುಂಬಾ ಸೂಪರ್ ಇದೆ. ಬ್ರೇಕಿಂಗ್ ಲೆವೆಲ್ ಮಾತ್ರ ಹಿಂದೆ ಸ್ವಲ್ಪ ಕಡಿಮೆ, ಹಿಂದೆ ಬ್ರೇಕ್, ಮುಂದೆ ಬ್ರೇಕ್ ತುಂಬಾ ಚೆನ್ನಾಗಿದೆ. ಕಂಪ್ನಿ ಕಡೆಯಿಂದ 20 ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಆಕ್ಚುಲಿ ಇದು ಗಾಡಿ ಮೈಲೇಜ್ ಬಂದು ಅವ್ರ ಕಂಪ್ನಿಯಿಂದ 24 to 25 ಈ ತರ ಕೊಟ್ಟಿದ್ದಾರೆ. ಬಟ್ ನಾನ್ ಪ್ರೆಸೆಂಟ್ ಯೂಸ್ ಮಾಡ್ತಾರೆ ನಂಗೆ ಒಂದು 22 ಲಾಸ್ಟ್ ಬಂದಿದೆ. ಹೈವೇ ಓಕೆ, ಸಿಟಿಲಿ ತುಂಬಾ ಹೀಟಿಂಗ್ ಇಶ್ಯೂ ತುಂಬಾ ಇದೆ ಇದ್ರಲ್ಲಿ.
ಓಕೆ. ಹೀಟ್ ತುಂಬಾ ಆಗುತ್ತೆ. ಅದ್ ಬಿಟ್ರೆ ನೆಗೆಟಿವ್ ಏನಿಲ್ಲ ನನ್ಗೆ ಗೊತ್ತಿರೋ ಸ್ವಲ್ಪ ಜಾಸ್ತಿ ಹೀಟ್ ಆಗುತ್ತೆ. ತುಂಬಾ ಹೀಟ್ ಆಗುತ್ತೆ. ಓಕೆ. ಸಿಟಿಲಿ ಯೂಸ್ ಮಾಡಕ್ಕೆ ಇದು ಸ್ವಲ್ಪ ಕಷ್ಟ. ತುಂಬಾ ಇಂಜಿನ್ ಹೀಟ್ ಆಗೋದು, ಅದು ಸಮ್ಮರ್ ಅಲ್ಲಿ ಆದ್ರೆ ತುಂಬಾ ಕಷ್ಟ. ಈಗ ರಾಯಲ್ ಎನ್ಫೀಲ್ಡ್ ಹೋಗೋರು ಇದಕ್ಕೆ ಹೋದ್ರೆ ಚೆನ್ನಾಗಿರುತ್ತಾ? ಪ್ರೈಸ್ ವೈಸ್ ಓಕೆ, ಪವರ್ ವೈಸ್ ಓಕೆ, ಮತ್ತೆ ಮೇಂಟೆನೆನ್ಸ್ ಅನ್ನೋದೊಂದು ಬಿಟ್ರೆ ಇನ್ನ ಓಕೆ ಹೋಗ್ಬೋದು ಇದಕ್ಕೊಂದು. ಏನೇನು ಆಕ್ಸೆಸರೀಸ್ ಹಾಕ್ಸಿದೀರಾ? ನಾನಿದು ಮೋಟೋದಲ್ಲಿ ನಾನು ಜೆಸಿ ರೋಡ್ ಅಲ್ಲಿ ಹಾಕ್ಸಿದ್ದು. ಇದು ಮತ್ತೆ ಇದು ಆಲ್ಮೋಸ್ಟ್ ನಂಗೆ ಒಂದು 4000 ಕಾಸ್ಟ್ ಬಿತ್ತು. ಇದು ಒಂದು 2600 ಬಿತ್ತು ವೈಸರ್ ಅಷ್ಟರ್ಗೆ. ಸೊ ಇದ್ ಬಿಟ್ರೆ ಮೊಬೈಲ್ ನಾನು ಮ್ಯಾಪಿಂಗ್ ನೋಡ್ಕೊಳಕ್ಕೋಸ್ಕರ ಇದ್ ಮಾಡಿದೀನಿ. ಅದ್ ಬಿಟ್ರೆ ನಾನು ಆಕ್ಸೆಸರೀಸ್ ಏನಾಗಿಲ್ಲ. ಶೋರೂಮ್ ಕಡೆಯಿಂದ ನನಗೆ ರೇಡಿಯೇಟರ್ ಗಾರ್ಡ್ ಬಂದಿತ್ತು. ಸೊ ಅದ್ ಬಿಟ್ರೆ ಮತ್ತೆ ಇಲ್ಲಿ ಕೂಲಿಂಗ್ ಇದಕ್ಕೊಂದು ಬಂದಿತ್ತು ಅಷ್ಟೇ. ಸೊ ನೋಡಿದ್ರಲ್ಲ ವಿಡಿಯೋ ಫುಲ್ಲು. ಯಾರೆಲ್ಲ 4 ಲಕ್ಷದ ಒಳಗಡೆ ಬೈಕ್ನ ನೋಡ್ತಿದ್ರು, ಟ್ರಯಂಪ್ ಸ್ಕಂಬ್ಲರ್ ಒನ್ ಆಫ್ ದ ಬೆಸ್ಟ್ ಅಂತಾನೆ ಹೇಳ್ಬೋದು. ಸಿಸಿಲ್ ಆಗಿರ್ಬೋದು, ಪಿಕಪ್ಪಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ತುಂಬಾನೇ ಔಟ್ ಲುಕ್ಕಿಂಗ್ ಆಗಿರ್ಬೋದು, ತುಂಬಾನೇ ಚೆನ್ನಾಗಿದೆ. ಸೊ ನೋಡಿ, ಯಾರೆಲ್ಲ 4 lakh ಒಳಗಡೆ ಗಾಡಿ ಹುಡುಕ್ತಾ ಇದ್ರು ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡಿ ನೋಡಿ. ಇಷ್ಟ ಆದರೆ ಮುಂದುವರಿರಿ, ಇಲ್ಲಾಂದರೆ ಬೇರೆ ಯಾವ್ದಾರ ನಿಮ್ಗೆ ಇಷ್ಟ ಆಗಿರೋ ಗಾಡಿನ ತಗೊಳ್ಳಿ. ಇದು ಈ ವಿಡಿಯೋದ ಕಂಪ್ಲೀಟ್ ಈ ಬೈಕ್ನ ರಿವ್ಯೂ ಆಗಿರುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಒಂದು ಒಳ್ಳೆ ಕಂಟೆಂಟ್ ಜೊತೆ.